ಎಲ್ರಿಗೂ, ಇದು ಒನ್ ಇಂಡಿಯಾ ಕನ್ನಡ. ನಾನು ಪ್ರತಿಮಾ. ವೀಕ್ಷಕರೇ, ನಿಮಗೆ ಗೊತ್ತೇ ಇದೆ, ಕರ್ನಾಟಕದಲ್ಲಿ ತೀವ್ರವಾಗಿ ಸದ್ದು ಮಾಡಿದ ವಿಚಾರ ಅಂತಂದ್ರೆ ಇತ್ತೀಚೆಗೆ ಜಾತಿ ಗಣತಿ ಅನ್ನೋ ವಿಚಾರ. ತುಂಬಾನೇ ಚರ್ಚೆ ಆಯ್ತು ಅದ್ರ ಬಗ್ಗೆ. ಈಗ ಕೇಂದ್ರ ಸರ್ಕಾರ ಕೂಡ ಇದಕ್ಕೆ ಬಲ ತುಂಬೋ ಪ್ರಯತ್ನ ಮಾಡ್ತಾ ಇದೆ. ಕೇಂದ್ರ ಸರ್ಕಾರ ಜಾತಿವಾರು ಜನಗಣತಿಗೆ ನಿರ್ಧಾರ ಮಾಡಿರೋ ಹಿನ್ನೆಲೆಯಲ್ಲಿ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ನಡೆಸಿರೋ ಸಾಮಾಜಿಕ ಹಾಗೂ ಶೈಕ್ಷಣಿಕ ಸಮೀಕ್ಷೆ ಅರ್ಥಾತ್ ಜಾತಿ ಗಣತಿ ವರದಿ ಜಾರಿ ರಾಜ್ಯ ಸರ್ಕಾರಕ್ಕೆ ಟೆನ್ಷನ್ಗೆ ಎಡೆ ಮಾಡಿಕೊಡ್ತಾ ಇದೆ. ಕೇಂದ್ರ ಸರ್ಕಾರ ಜಾತಿ ಜನಗಣತಿ ಸಮೀಕ್ಷೆಯನ್ನ ಮಾಡ್ಬಿಟ್ರೆ ರಾಜ್ಯದ ಪ್ರಸ್ತುತ ಸಾಮಾಜಿಕ ಹಾಗೂ ಶೈಕ್ಷಣಿಕ ಸಮೀಕ್ಷಾ ವರದಿ ಏನಾಗುತ್ತೆ? ಹಿಂದುಳಿದ ವರ್ಗಗಳ ಒತ್ತಡ ಹಾಗೆ ಪ್ರಬಲ ಸಮುದಾಯಗಳ ವಿರೋಧದ ಮಧ್ಯೆ ಈ ವರದಿಯನ್ನ ಜಾರಿಗೆ ತರೋದಕ್ಕೆ ಸಿಎಂ ಸಿದ್ದರಾಮಯ್ಯ ಮನಸ್ಸು ಮಾಡ್ತಾರಾ? ಸರ್ಕಾರದ ಮುಂದಿರುವಂತಹ ರಾಜಕೀಯ ಹಾಗೆ ಕಾನೂನಾತ್ಮಕ ಸಮಸ್ಯೆಗಳೇನು, ಏನೇನ್ ಪ್ರಶ್ನೆಯಲ್ಲಿ ಕ್ರಿಯೇಟ್ ಆಗುತ್ತೆ, ಇದೆಲ್ಲದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಮಾಹಿತಿ ಈ ವಿಡಿಯೋದಲ್ಲಿದೆ. ವಿಡಿಯೋವನ್ನ ಕೊನೆ ತನಕ ನೋಡಿ. ಮೊದಲಿಗೆ ಈ ಸಮೀಕ್ಷೆ ನಡೆದು ಬಂದ ದಾರಿಯನ್ನ ಅಬ್ಸರ್ವ್ ಮಾಡೋದಾದ್ರೆ 2015ರಲ್ಲಿ ಎಚ್ ಕಾಂತರಾಜು ನೇತೃತ್ವದ ಹಿಂದುಳಿದ ವರ್ಗಗಳ ಆಯೋಗ ಸಾಮಾಜಿಕ ಹಾಗೆ ಶೈಕ್ಷಣಿಕ ಸಮೀಕ್ಷೆಯನ್ನ ನಡೆಸಿತ್ತು. 2018ರಲ್ಲಿ ವರದಿಯನ್ನ ಸಲ್ಲಿಕೆ ಮಾಡಿತ್ತು ಸರ್ಕಾರಕ್ಕೆ. ಆದ್ರೆ ಆಯೋಗದ ಸದಸ್ಯ ಕಾರ್ಯದರ್ಶಿಯ ಸಹಿ ಇಲ್ಲದ ಕಾರಣ ವರದಿ ಸ್ವೀಕಾರ ಆಗಿರಲಿಲ್ಲ. ಆಯೋಗದ ಅಧ್ಯಕ್ಷರಾಗಿ ನೇಮಕ ಆದ ಜಯಪ್ರಕಾಶ್ ಹೆಗಡೆ ಅವರು ಮೂಲ ಪ್ರತಿ ನಾಪತ್ತೆಯಾಗಿರೋದ್ರ ಬಗ್ಗೆ ಪ್ರಸ್ತಾಪವನ್ನ ಮಾಡಿದ್ರು. ಇದು ವಿವಾದಕ್ಕೂ ಕೂಡ ಕಾರಣ ಆಗಿತ್ತು. ಜಯಪ್ರಕಾಶ್ ಹೆಗಡೆ ಅವರು 2024ರಲ್ಲಿ ಸರ್ಕಾರಕ್ಕೆ ವರದಿ ಸಲ್ಲಿಸಿದ್ರು. ಈಗ ಆ ವರದಿ ಸಚಿವ ಸಂಪುಟದ ಮುಂದೆ ಚರ್ಚೆಗೆ ಬಂದಿದೆ. ಆದರೆ ವರದಿ ವಿಳಂಬದ ಹಿನ್ನೆಲೆಯಲ್ಲಿ ಅಂಕಿ ಅಂಶಗಳ ಬಗ್ಗೆ ಅನೇಕ ಸಮುದಾಯಗಳು ಇಲ್ಲಿ ಆಕ್ಷೇಪವನ್ನ ಹೊರಹಾಕ್ತಾ ಇರೋದ್ರಿಂದ ಅಂಗೀಕಾರ ಮಾಡೋದೇ ಈಗ ದೊಡ್ಡ ಸಮಸ್ಯೆ ಆಗ್ಬಿಟ್ಟಿರೋದು. ಇನ್ನು ಸಾಮಾಜಿಕ ಹಾಗೆ ಶೈಕ್ಷಣಿಕ ಸಮೀಕ್ಷಾ ವರದಿಗೆ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷದ ನಾಯಕರಲ್ಲೇ ಒಂದಿಷ್ಟು ಅಸಮಾಧಾನ ಇದೆ. ಆದ್ರೆ ವರದಿ ಜಾರಿಗೆ ಹೈಕಮಾಂಡ್ ಕಟ್ಟುನಿಟ್ಟಿನ ಸೂಚನೆಯನ್ನ ಕೊಟ್ಟಿರೋ ಕಾರಣಕ್ಕೆ ಸಿಎಂ ಸಿದ್ದರಾಮಯ್ಯನವರಿಗೆ ಈ ವರದಿ ಜಾರಿಯು ಒಂದು ರೀತಿ ಸಂಕಷ್ಟ ಅಂತಾನೆ ಹೇಳಬಹುದಾಗಿದೆ. ಇದು ಗಣತಿನ ಅಥವಾ ಸಮೀಕ್ಷೆನ ಅನ್ನೋದ್ರ ಬಗ್ಗೆ ಒಂದು ಸ್ಪಷ್ಟತೆನೇ ಸಿಗ್ತಾ ಇಲ್ಲ. ಹಿಂದುಳಿದ ವರ್ಗಗಳ ಆಯೋಗ ನಡೆಸಿರುವಂತಹ ಸಾಮಾಜಿಕ ಹಾಗೆ ಶೈಕ್ಷಣಿಕ ಸಮೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಯಾವುದೇ ರೀತಿಯಾದಂತಹ ಸ್ಪಷ್ಟತೆ ಇಲ್ಲ ಅನ್ನೋದೇ ಈಗ ಕಾಂಟ್ರವರ್ಸಿಗೆ ಕಾರಣ ಆಗ್ತಿರೋದು. ರಾಜ್ಯ ಸರ್ಕಾರ ಇದು ಜಾತಿ ಜನಗಣತಿ ಅಲ್ಲ, ಸಾಮಾಜಿಕ ಆರ್ಥಿಕ ಹಾಗೆ ಶೈಕ್ಷಣಿಕ ವರದಿ ಅಂತ ಹೇಳ್ತಾ ಇದೆ. ಆದ್ರೆ ಜಾತಿವಾರು ಜನಸಂಖ್ಯೆ ಬಹಿರಂಗಪಡಿಸೋದ್ರಿಂದ ಇದು ಜಾತಿ ಗಣತಿ ಅನ್ನೋದು ಪ್ರತಿಪಕ್ಷಗಳು ಸೇರಿದ ಹಾಗೆ ವಿವಿಧ ಸಮುದಾಯಗಳ ವ್ಯಾಖ್ಯಾನ. ಇದರ ಮಧ್ಯೆ ಕೇಂದ್ರ ಸರ್ಕಾರ ಜಾತಿ ಗಣತಿಯನ್ನ ನಿರ್ಧರಿಸೋದು ಸದ್ಯದ ಮಟ್ಟಿಗೆ ರಾಜ್ಯ ಸರ್ಕಾರಕ್ಕೂ ಆತಂಕ ಅಂತ ಹೇಳಲಾಗ್ತಿದೆ. ಹೀಗಾಗಿನೇ ಸಿಎಂ ಸಿದ್ದರಾಮಯ್ಯ ಅವರಲ್ಲೂ ಕೂಡ ಈ ಸಾಮಾಜಿಕ ಹಾಗೆ ಶೈಕ್ಷಣಿಕ ಸಮೀಕ್ಷೆ ಅರ್ಥಾತ್ ಜಾತಿ ಗಣತಿ ವರದಿಗೆ ಸಂಬಂಧಪಟ್ಟ ಹಾಗೆ ಸ್ಪಷ್ಟತೆಯ ಕೊರತೆ ಎದುರಾಗಿದ್ದು ಸಮಾಲೋಚನೆಯಲ್ಲಿ ತೊಡಕೊಂಡಿದ್ದಾರೆ. ಒಂದು ವೇಳೆ ರಾಜ್ಯ ಸರ್ಕಾರ ಸಾಮಾಜಿಕ ಆರ್ಥಿಕ ಹಾಗೆ ಶೈಕ್ಷಣಿಕ ವರದಿಯನ್ನ ಜಾತಿ ಗಣತಿ ಅಲ್ಲ ಅಂತ ಹೇಳೋದಾದ್ರೆ ಜಾತಿವಾರು ಜನಸಂಖ್ಯೆಯ ಮಾಹಿತಿ ಬಹಿರಂಗಪಡಿಸಿದ್ಯಾಕೆ? ಸಾಮಾಜಿಕ ಆರ್ಥಿಕ ಹಾಗೆ ಶೈಕ್ಷಣಿಕ ಸ್ಥಿತಿಗತಿಗಳನ್ನ ಯಾಕೆ ಮುನ್ನೆಲೆಗೆ ತರಲಿಲ್ಲ ಅನ್ನೋ ಪ್ರಶ್ನೆಗಳಿಗೂ ಕೂಡ ಉತ್ತರ ಕೊಡಬೇಕಾಗತ್ತೆ. ಸಂವಿಧಾನದ ಪರಿಚ್ಛೇದ 15(4) ಅಡಿಯಲ್ಲಿ ಸಾಮಾಜಿಕ ಆರ್ಥಿಕ ಹಾಗೆ ಶೈಕ್ಷಣಿಕ ಸಮೀಕ್ಷೆಯನ್ನ ನಡೆಸಲಾಗಿದೆ ಅಂತ ಸರ್ಕಾರ ಹೇಳ್ತಾ ಇದೆ. ಹಾಗಾದ್ರೆ ಈ ಪರಿಚ್ಛೇದದ ಅಡಿ ಆರ್ಥಿಕ ಸಮೀಕ್ಷೆ ಸಾಧ್ಯತೆ ಅನ್ನೋ ಪ್ರಶ್ನೆ ಉಂಟಾಗ್ತಾ ಇದ್ದು ಇದು ಚರ್ಚೆಗೆ ಎಡೆ ಮಾಡಿಕೊಡ್ತಾ ಇದೆ. ಈಗ ಸರ್ಕಾರಕ್ಕಿರುವಂತಹ ಆತಂಕಗಳೇನು ಅಂತ ನೋಡೋದಾದ್ರೆ ಕೇಂದ್ರ ಸರ್ಕಾರ ಕೂಡ ಜಾತಿ ಗಣತಿ ಸಮೀಕ್ಷೆಗೆ ಮುಂದಾಗಿರೋ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯನವರಿಗೆ ರಾಜ್ಯದ ಸಾಮಾಜಿಕ ಹಾಗೂ ಶೈಕ್ಷಣಿಕ ಸಮೀಕ್ಷೆ ವರದಿಯನ್ನ ವಿರೋಧದ ಮಧ್ಯೆ ಜಾರಿ ಮಾಡೋದು ಸರ್ಕಾರಕ್ಕೆ ಈಗ ಉಂಟಾಗ್ತಾ ಇರುವಂತಹ ದೊಡ್ಡ ಚಾಲೆಂಜ್ ಅಂತ ಹೇಳ್ಬೋದು. ಇದೇ ಆತಂಕಕ್ಕೆ ಕಾರಣ ಕೂಡ ಹೌದು. ಈ ವರದಿ ಜಾರಿಗೆ ಎದುರಾಗಿರುವಂತಹ ಕಾನೂನಾತ್ಮಕ ಹಾಗೆ ರಾಜಕೀಯ ವಿರೋಧಗಳನ್ನ ಅಳೆದು ತೂಗಿ ಕ್ರಮ ವಹಿಸೋದಕ್ಕೆ ಸೂಚನೆ ಕೊಡಲಾಗಿದೆ. ಸರ್ಕಾರದ ಮುಂದೆ ಈಗ 3 ರಾಜ್ಯಗಳ ಉದಾಹರಣೆ ಕೂಡ ಮುಂದೆ ಬರುತ್ತೆ. ಈ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೇನೆ ಮಹಾರಾಷ್ಟ್ರ, ಬಿಹಾರ ಹಾಗೂ ಮಧ್ಯಪ್ರದೇಶ ಸರ್ಕಾರ ಮಾಡಿದ ಶಿಫಾರಸು ತಿರಸ್ಕಾರ ಮಾಡಿರುವಂತಹ ಉದಾಹರಣೆಯನ್ನು ಕೂಡ ಸರ್ಕಾರ ಅವಲೋಕನ ಮಾಡ್ತಾ ಇದೆ. ಇದರ ಹಿನ್ನೆಲೆಯಲ್ಲಿ ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕಾನೂನಾತ್ಮಕವಾಗಿ ಚರ್ಚೆ ನಡೀತಾ ಇದೆ. ಒಂದು ವೇಳೆ ಕೇಂದ್ರಕ್ಕೆ ಶಿಫಾರಸು ಮಾಡಿದ್ರೆ ಅದರಿಂದ ಹಿನ್ನಡೆಯಾಗೋ ಆತಂಕ ಕೂಡ ಇದೆ. ಹೀಗಾಗಿ ಯಾವುದೇ ಗೊಂದಲ ಆಗದ ಹಾಗೆ ವರದಿ ಜಾರಿ ವಿಚಾರದಲ್ಲಿ ಎಚ್ಚರಿಕೆ ಹೆಜ್ಜೆ ಇಡೋದಕ್ಕೆ ಸಿಎಂ ಸಿದ್ದರಾಮಯ್ಯನವರು ಮುಂದಾಗ್ತಿದ್ದಾರೆ. ಇಲ್ಲಿ ಸಿಎಂ ಏನ್ ಮಾಡಬಹುದು, ಏನ್ ಆಯ್ಕೆ ಇದೆ ಅಂತ ನೋಡೋದಾದ್ರೆ ಈಗ ಸಾಮಾಜಿಕ ಹಾಗೆ ಶೈಕ್ಷಣಿಕ ವರದಿಯನ್ನ ಸಂಪುಟ ಸಭೆಯಲ್ಲಿ ಅಂಗೀಕಾರ ಮಾಡಿ ಸಾರ್ವಜನಿಕವಾಗಿ ಬಹಿರಂಗಪಡಿಸೋ ಸಾಧ್ಯತೆ ಇದೆ. ವರದಿಯ ಮಾಹಿತಿ ಬಹಿರಂಗಪಡಿಸಬೇಕು ಅಂತ ಅಂದ್ರೆ ಸಂಪುಟ ಸಭೆಯಲ್ಲಿ ಅಂಗೀಕಾರ ಮಾಡಬೇಕು. ಈ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯನವರು
ಸಂಪುಟ ಸಭೆಯನ್ನ ಕರೆದು ಸಾಧಕ ಬಾಧಕಗಳ ಬಗ್ಗೆ ಮತ್ತೆ ಡಿಸ್ಕಸ್ ಮಾಡಿ ತೀರ್ಮಾನವನ್ನ ಮಾಡಬಹುದು. ಜಾತಿ ಜನಗಣತಿ ವರದಿಗೆ ಒಕ್ಕಲಿಗ ಹಾಗೆ ಲಿಂಗಾಯತ ಸಚಿವರು ವಿರೋಧ ಮಾಡ್ತಾ ಇದ್ದಾರೆ. ರಾಜಕೀಯ ಲೆಕ್ಕಾಚಾರ ಹಿನ್ನೆಲೆಯ ವರದಿ ಬಗ್ಗೆನೇ ತಕ್ಷಣಕ್ಕೆ ಏನು ತೀರ್ಮಾನ ಮಾಡದೇ ಇರೋ ಆಲೋಚನೆ ಕೂಡ ಸರ್ಕಾರದ ಮುಂದೆ ಇದೆ. ಆದ್ರೆ ಈಗ ಕೇಂದ್ರ ಜಾತಿ ಗಣತಿ ಮಾಡೋದಕ್ಕೆ ಮುಂದಾಗಿರೋದ್ರಿಂದ ಸಿದ್ದರಾಮಯ್ಯನವರು ಸಾಮಾಜಿಕ ಶೈಕ್ಷಣಿಕ ವರದಿ ಬಗ್ಗೆ ತೀರ್ಮಾನ ತೆಗೆದುಕೊಳ್ಳೋ ಅನಿವಾರ್ಯತೆ ಕೂಡ ಶುರುವಾಗಿದೆ. ಇನ್ನು ಕೇಂದ್ರಕ್ಕೆ ಇದನ್ನ ಶಿಫಾರಸು ಮಾಡೋ ಚಾನ್ಸಸ್ ಕೂಡ ಇರುತ್ತೆ. ರಾಜಕೀಯವಾಗಿ ಒತ್ತಡ ಹೆಚ್ಚಾಗ್ತಾ ಇರೋ ಹಿನ್ನೆಲೆಯಲ್ಲಿ ಈ ವರದಿಯ ಅಂಕಿ ಅಂಶ ಹಾಗೆ ವರದಿ ಜಾರಿಯ ಬಗ್ಗೆ ಕೇಂದ್ರಕ್ಕೆ ಶಿಫಾರಸು ಮಾಡೋದ್ರ ಬಗ್ಗೆ ಒಂದಷ್ಟು ಚರ್ಚೆಗಳಾಗ್ತಾ ಇದೆ. ನಾವು ಕೇಂದ್ರಕ್ಕೆ ಶಿಫಾರಸು ಮಾಡಿದ್ದೀವಿ, ಕೇಂದ್ರದ್ದು ಮುಂದಿನ ಜವಾಬ್ದಾರಿ ಅಂತ ಹೇಳೋ ಮೂಲಕ ರಾಜಕೀಯವಾಗಿ ಒತ್ತಡ ಹಾಕೋ ಸಾಧ್ಯತೆ ಕೂಡ ಸಿಎಂ ಮುಂದೆ ಇರೋ ಆಯ್ಕೆಗಳಲ್ಲಿ ಒಂದು ಅಂತ ಹೇಳ್ಬೋದು. ಇದು ಸಿದ್ದರಾಮಯ್ಯನವರ ವಿಚಾರ. ಆದ್ರೆ ರಾಜ್ಯ ಬಿಜೆಪಿ ಯಾವ ರೀತಿಯಾಗಿ ಈ ಜಾತಿ ಗಣತಿ ಬಗ್ಗೆ ಮಾತನಾಡಿತ್ತು ನಿಮಗೆ ಗೊತ್ತೇ ಇದೆ. ಇದೊಂದು ಜಾತಿ ನಡುವೆ ಬೀಜ ಬಿತ್ತೋ ಕೆಲಸ, ಧರ್ಮಗಳ ನಡುವೆ ವೈಷಮ್ಯದ ಬೀಜ ಬಿತ್ತೋ ವರದಿಯಾಗಿದೆ ಇದೊಂದು ಅವೈಜ್ಞಾನಿಕ ವರದಿ, ಸಿದ್ದರಾಮಯ್ಯನವರ ಅಹಿಂದ ಚುನಾವಣಾ ವರದಿ. ಹೀಗೆ ಎರಡ ಜೀವ ಹೋದ್ರೂ ಪರವಾಗಿಲ್ಲ, ಈ ವರದಿಯನ್ನ ಜಾರಿ ಮಾಡೋದಕ್ಕೆ ಬಿಡೋದೇ ಇಲ್ಲ ಅನ್ನುವಷ್ಟರ ಮಟ್ಟಿಗೆ ತುಂಬಾನೇ ವಾಗ್ದಾಳಿಯನ್ನ ಮಾಡಿತ್ತು. ಮಠಾಧೀಶರಿಂದ ಹಿಡಿದು ಬಿಜೆಪಿಯ ಹಿರಿಯ ನಾಯಕರೆಲ್ಲರೂ ಕೂಡ ಈ ಜಾತಿ ಗಣತಿ ವರದಿ ಜಾರಿ ಮಾಡೋದಕ್ಕೆ ಬಿಡೋದಿಲ್ಲ ಅಂತ ತುಂಬಾನೇ ಬೊಬ್ಬೆ ಹೊಡೆದಿದ್ರು. ಆದ್ರೆ ರಾಜ್ಯ ಬಿಜೆಪಿಗೆ ಕೇಂದ್ರ ಸರ್ಕಾರ ತೆಗೆದುಕೊಂಡ ನಿರ್ಧಾರ ನಿಜಕ್ಕೂ ಶಾಕಿಂಗ್ ಆಗಿತ್ತು. ಕೇಂದ್ರದ ಮೋದಿ ಸರ್ಕಾರ ಕೂಡ ಜಾತಿ ಜನಗಣತಿಯನ್ನ ನಡೆಸೋ ನಿರ್ಧಾರವನ್ನ ಅನೌನ್ಸ್ ಮಾಡೇ ಬಿಡ್ತು. ರಾಜ್ಯ ಬಿಜೆಪಿಗರಿಗೆ ಈ ನಿರ್ಧಾರ ಸದ್ಯಕ್ಕಂತೂ ತಲೆ ಎತ್ತದ ರೀತಿಯಲ್ಲಿ ಮಾಡಿರೋದು ಅಷ್ಟೇ ಸತ್ಯ. ಈಗ ಅವರ ಪರಿಸ್ಥಿತಿ ಯಾವ ರೀತಿಯಾಗಿದೆ ಅಂದ್ರೆ ಅಡಿ ಬಿದ್ರೂ ಪರವಾಗಿಲ್ಲ, ಮಣ್ಣಾಗ್ಲಿಲ್ಲ ಅನ್ನೋ ಮಾತಿಗೆ ಶರಣಾಗೋ ರೀತಿ ಕಾಣಿಸ್ತಾ ಇದೆ. ಹೀಗಾಗಿ ಈಗ ರಾಜ್ಯ ಬಿಜೆಪಿಗರು ನಾವು ತಯಾರಿಸೋ ಜಾತಿ ಜನಗಣತಿ ಅತ್ಯಂತ ವೈಜ್ಞಾನಿಕ, ನಾವು ನಡೆಸೋ ಜಾತಿ ಜನಗಣತಿ ಜಾತಿ ಉಪಜಾತಿ ಮಾತ್ರ ಅಲ್ಲ, ಪ್ರತಿ ಧರ್ಮದ ಒಳಗಿನ ಜಾತಿಯನ್ನ ಲೆಕ್ಕ ಹಾಕ್ತೀವಿ ಅನ್ನೋ ವಾದವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಈ ವಿಚಾರದಲ್ಲಿ ಕಾಂಗ್ರೆಸ್ ನಮ್ಮ ವಾದವೇ ಗೆದ್ಬಿಟ್ಟಿದೆ, ಇದು ನಮ್ಮ ಬಳುವಳಿ ಅನ್ನೋ ರೀತಿಯಲ್ಲಿ ತಮಗ್ ತಾವೇ ಕ್ರೆಡಿಟ್ ಕೊಟ್ಕೊಳ್ಳೋ ಪ್ರಯತ್ನವನ್ನಂತೂ ಮಾಡ್ತಾರೆ. ಆದ್ರೆ ಇನ್ನೊಂದು ಟೆನ್ಷನ್ ಕೂಡ ಕಾಂಗ್ರೆಸ್ಗೆ ಇಲ್ಲಿ ಶುರುವಾಗಿದೆ. ಈಗಾಗಲೇ ನಾವು ರಾಜ್ಯದ ಒಳಗಡೆ ಹಾಕಿದ ಜಾತಿ ಲೆಕ್ಕಾಚಾರ ತುಂಬಾ ಹಳೇದು, ಹರಿಬಿರಿಯಿಂದ ಈ ಲೆಕ್ಕಾಚಾರವನ್ನ ಮಾಡಿದ್ವಿ. ಆದ್ರೆ ಸತ್ಯಾಸತ್ಯತೆ ಕೇಂದ್ರ ಸರ್ಕಾರ ಹೊಸದಾಗಿ ನಡೆಸೋ ಲೆಕ್ಕಾಚಾರದ ಗುಟ್ಟು ರಟ್ಟಾಗ್ಬಿಟ್ರೆ ಇದನ್ನ ಹೇಗೆ ಮುಚ್ಚಿಡೋದು ಅನ್ನೋ ಟೆನ್ಷನ್ ರಾಜ್ಯ ಸರ್ಕಾರವನ್ನ ಕಾಡ್ತಾ ಇದೆ. ಒಟ್ನಲ್ಲಿ ಎರಡು ಲೆಕ್ಕಾಚಾರದ ನಡುವೆ ಯಾವುದೇ ತಾಳ ಮೇಳ ಇಲ್ಲದೆ ಹೋದ್ರೆ ಅನ್ನೋ ಪ್ರಶ್ನೆ ಕಾಡೋದಕ್ಕೆ ಶುರು ಮಾಡಿದೆ ಅನ್ನೋದಂತೂ ಸತ್ಯ. ಈ ಎರಡೂ ಕಡೆಯ ಜಾತಿ ಜನಗಣತಿ ಲೆಕ್ಕಾಚಾರದಲ್ಲಿ ರಾಜಕೀಯ ನಿರ್ಧಾರಗಳು ಕೂಡ ಸಾಕಷ್ಟಿದೆ. ರಾಜ್ಯ ನಡೆಸಿದ ಜಾತಿ ಜನಗಣತಿಯಲ್ಲಿ ಜಾತಿ ಧರ್ಮದ ರಾಜಕೀಯ ಸಮೀಕರಣ ಇದ್ರೆ, ಕೇಂದ್ರ ನಡೆಸೋದಕ್ಕೆ ಮುಂದಾಗಿರುವಂತಹ ಲೆಕ್ಕಾಚಾರದಲ್ಲಿ ಪ್ರತಿ 10 ವರ್ಷಗಳಿಗೊಮ್ಮೆ ಜನಗಣತಿ ಮಾಡಲೇಬೇಕಾದ ಸಂವಿಧಾನಕ ಜವಾಬ್ದಾರಿ ಕೂಡ ಇದೆ. ಇದರ ಜೊತೆಗೆ ಈ ಜಾತಿ ಜನಗಣತಿಯ ಆಧಾರವಾಗಿಟ್ಕೊಂಡು ದೇಶದ ಒಟ್ಟು ಮಾನವ ಸಂಪತ್ತು ಎಷ್ಟು ಅನ್ನೋ ಮಾಹಿತಿ ಸರ್ಕಾರದ ಮುಂದಿಡಬೇಕಾದ ಅಗತ್ಯ ಕೂಡ ಇದೆ. ಪ್ರತಿ ಸಲ ಭಾರತದ ಜನ ಸಂಖ್ಯೆ ಎಷ್ಟು ಅಂತ ಕೇಳಿಬಿಟ್ರೆ ನಿಖರವಾಗಿ ಹೇಳೋದಕ್ಕೆ ಸಾಧ್ಯ ಇಲ್ಲ, ಅಂತ ಪರಿಸ್ಥಿತಿಲೂ ಕೂಡ ಯಾರೂ ಇಲ್ಲ. ಹಾಗೆ ಈ ಸಲ ನಡೆಸುವಂತ ಜಾತಿ ಜನಸಂಖ್ಯಾ ಗಣತಿ ಕೇಂದ್ರ ಸರ್ಕಾರ ಇದಾಗಲೇ ತೆಗೆದುಕೊಂಡ ಪ್ರಮುಖ ನಿರ್ಧಾರಗಳಾದ ಲೋಕಸಭಾ ಕ್ಷೇತ್ರಗಳ ಪುನರ್ವಿಂಗಡಣೆ ಜೊತೆಗೆ ಮಹಿಳಾ ರಾಜಕೀಯ ಪ್ರಾತಿನಿಧ್ಯ ಮೀಸಲಾತಿಯ ಪರಿಗಣನೆಗೆ ಜನಸಂಖ್ಯೆ ಹಾಗೆ ಜಾತಿ ಲೆಕ್ಕಾಚಾರ ಅಗತ್ಯವಾಗಿ ಬೇಕೇ ಬೇಕು. ಈ ಲೆಕ್ಕಾಚಾರದ ಮೇಲೇನೆ ಕ್ಷೇತ್ರವಾರು ಜಾತಿವಾರು ಮೀಸಲಾತಿ ಪ್ರಮಾಣ ನಿರ್ಧರಿಸಬೇಕಾದ ಅಗತ್ಯ ಇದೆ. ಇಷ್ಟೆಲ್ಲ ಭವಿಷ್ಯದ ಲೆಕ್ಕಾಚಾರ ಕೇಂದ್ರದ ಬಿಜೆಪಿ ಸರ್ಕಾರದ ಮುಂದೆ ಇದೆ ಅನ್ನೋದನ್ನ ಅರಿತುಕೊಳ್ಳೋದಕ್ಕೆ ರಾಜ್ಯ ಬಿಜೆಪಿ ನಾಯಕರಿಗೆ ಸಾಧ್ಯ ಆಗ್ಲೇ ಇಲ್ಲ. ಅದೇ ಅವರ ಮೊದಲ ಸೋಲು ಅಂತ ಹೇಳ್ಬೋದು. ಒಟ್ನಲ್ಲಿ ಮುಂಬರುವ ಜಾತಿ ಗಣತಿಯಲ್ಲಿ ಜಾತಿ ದತ್ತಾಂಶವನ್ನ ಸೇರಿಸೋದ್ರಿಂದ ಆಡಳಿತ, ಚುನಾವಣಾ ರಾಜಕೀಯ ಹಾಗೆ ಅಸಮಾನತೆಯ ವಿರುದ್ಧ ಭಾರತದ ನಿರಂತರ ಹೋರಾಟದ ಮೇಲೆ ಇದು ಪರಿಣಾಮ ಬೀರೋ ಸಾಧ್ಯತೆಯಂತೂ ಇದೆ. ಜಾತಿ ಗಣತಿಯನ್ನ ಯಾವಾಗ ನಡೆಸಲಾಗುತ್ತೆ ಅನ್ನೋದ್ರ ಬಗ್ಗೆ ಇನ್ನೂ ಕನ್ಫರ್ಮ್ ಆಗಿ ನಿರ್ಧಾರ ಆಗಿಲ್ಲ. ಬಟ್ ಅದಾದ ಮೇಲೆ ಏನೆಲ್ಲ ಬೆಳವಣಿಗೆಗಳಾಗುತ್ತೆ ಕಾದು ನೋಡಬೇಕು.